ಅಜ್ಜಯ್ಯನ ಪ್ರಾರ್ಥನೆ ಮಾಡ್ತೀರಿ, ಹೋಗಿ ಕೇಳಿ ಅಜ್ಜಯ್ಯನವರಿಗೆ, ನಾನು ಈ ರೈತರಿಗೆಲ್ಲ ಸಮಾಧಿ ಮಾಡ್ತಾ ಇದ್ದೀನಿ ಹೇಳು ಅಜ್ಜಯ್ಯ ಅಂತ ಕೇಳಿ ಹೋಗಿ. ಅಜ್ಜಯ್ಯ ಹೇಳಿ ನಿಮ್ಗೆ, ನೀನು ಮಾಡ್ತಿರೋದು ಕರೆಕ್ಟಪ್ಪ ಶಿವಕುಮಾರ, ಹೋಗು ಎಲ್ಲ ರೈತರನ್ನು ಸಮಾಧಿ ಮಾಡು ಹೇಳು. ಅತಿ ದೊಡ್ಡ ದೇಶದ ಶ್ರೀಮಂತ ಮುಖ್ಯಮಂತ್ರಿ ನೀವು ಬೆಳಿಗ್ಗೆ ತಿನ್ನೋದು ಏನನ್ನ? ಅಥವಾ ವಿಧಾನಸೌಧದ 3ನೇ ಮಾಡಿಯಿಂದ ಭತ್ತ ಬೆಳೀತಾ ಇದ್ದೀರಾ? ಅಥವಾ ಮಹಾಜ್ಞಾನಿಯಾದ ಈ ಕರ್ನಾಟಕದ ಒಬ್ಬ ಅರಿಸ್ಟಾಟಲ್ ಆದ ಪ್ರಿಯಾಂಕ ಖರ್ಗೆ, ನೀವು ಅಲ್ಲಿ ಬಂಡೆ ಕರಗಿಸಿದ್ದು ಸಾಕು, ಇಲ್ಲಿ ಗದ್ದೆಯನ್ನು ಕರಗಿಸಬೇಡಿ, ಹೊಲವನ್ನು ಕರಗಿಸಬೇಡಿ, ಈ ರೈತರ ಕಣ್ಣೀರನ್ನು ಬರಿಸಬೇಡಿ. ಈ ಬಯಲು ಹೊಂಗಲಕ್ಕೆ ಬರಲಿಲ್ಲ, ಬಿಡದಿಯ ಈ ಭಾಗಕ್ಕೆ ಬಂದಿರಲಿಲ್ಲ. ಆದರೆ ನನಗೆ ಒಬ್ಬ ಈ ಸಮಾಜದ ಒಬ್ಬ ನಾಗರಿಕನಾಗಿ ಈ ಪರಿಸರದ ಬಗ್ಗೆ, ಭೂಮಿಯ ಬಗ್ಗೆ, ನಮ್ಮ ರೈತರ ಬಗ್ಗೆ ನನಗೆ ಸ್ವಲ್ಪ ಕಾಳಜಿ ಇದ್ದುದರಿಂದ ನಾನು ಈ ಬಿಡದಿಯಲ್ಲಿ ಏನು ಸರ್ಕಾರ ಗ್ರೇಟರ್ ಬೆಂಗಳೂರು ಅಂತ ಮಾಡಕ್ಕೆ ಹೊರಟು ಈ ರೈತರ ಭೂಮಿಯನ್ನ, ಅವರ ಬದುಕನ್ನ ಏನು ಕಸಿದುಕೊಳ್ಳಕ್ಕೆ ಹೊರಟಿದೆ, ಆಗ ನಾನು ಒಂದು ಹೆಲ್ಪ್ ಆಗಲಿ, ಬೇರೆಯವರಿಗೆ ನೋಡಲಿ, ಅಟ್ಲೀಸ್ಟು ನಮ್ಮ ದೊಡ್ಡ ದೊಡ್ಡ ಸಾಹಿತಿಗಳು, ಕಲಾವಿದರು ಹೇಳ್ಕೊಂಡು ಬೊಂಬು ಬಿಡ್ತಾರೆ, ಅವರೆಲ್ಲ ಸ್ವಲ್ಪ ನೋಡಲಿ ಅಂತೇಳಿ ನಾನು ಆ ವಿಡಿಯೋವನ್ನು ಹಾಕಿದೆ. ಅದು ಹಾಕಿದ ನಂತರ ನಾನು ಬೆಂಗಳೂರಿಗೆ ಬಂದೆ. ನಾನು ನಾಟಕ ಬರೆಯು, ನಿಮ್ಗೆ ಗೊತ್ತು, ಅಡ್ಡಂಡ ಕಾರ್ಯಪ್ಪ. ನಾನು ನಾನು ಹೊಸ ನಾಟಕವನ್ನು ಬರೆದಿದ್ದೀನಿ, ಅದನ್ನು ರೀಡಿಂಗಿಗೆ ಅಂತ ನನ್ನದೊಂದು ಪರಂಪರೆ ಇದೆ. ಅದಕ್ಕೆ ನನ್ನ ಗೆಳೆಯರ ಹತ್ರ ಬಂದಾಗ ಒಂದು 100 ಜನ ಸೇರಿದ್ರು. ಆಗ ಬಂದಾಗ ಬೆಂಗಳೂರು ಅಡ್ಡಾಡಿದಾಗ ಅಲ್ಲಿರುವ ಕಸ, ಆ ರಸ್ತೆಗಳು ಗುಂಡಿ ಬಿದ್ದದ್ದು, ಇದೆಲ್ಲ ನೋಡಿ ನನಗೆ ಒಂಥರ ಬೇಸಿಗೆ ಆಯಿತು, ನಗು ಬಂತು. 36,000 ಕೋಟಿ ರೂಪಾಯಿ ಕಸ ಎತ್ತಕ್ಕೆ ಅದನ್ನೇ ತಿಂದು ಬಿಟ್ಟಿದ್ದಾರೆ ಅಂತ ಹೇಳುವಾಗ ಅದನ್ನೇ ತೆಗೆದಿಲ್ಲ ಈ ಗ್ರೇಟರ್ ಬೆಂಗಳೂರು ಅಂತ DK ಶಿವಕುಮಾರ್ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ಈ ದೇಶದ ಅತ್ಯಂತ ದೊಡ್ಡ ಶ್ರೀಮಂತ ಮುಖ್ಯಮಂತ್ರಿ DK ಶಿವಕುಮಾರ್. ಇದು ನಿಮ್ಮ ಬೆವರಿನ ಅಥವಾ ನಿಮ್ಮ ಗಳಿಕೆ ಆಗಿರ್ಬೋದು ಅಂತ ಹೆಮ್ಮೆ ಪಟ್ಕೊಳ್ಬಹುದು. ಆದ್ರೆ ಈ ಹಣ ಇಷ್ಟು ದೊಡ್ಡ ಶ್ರೀಮಂತನಾಗಲಿಕ್ಕೆ ಬರೀ ನಿಮ್ಮ ಬೆವರೊಂದೇ ಸಾಕಾಗೋದಿಲ್ಲ, ಅಲ್ಲಿ ಬೆಟ್ಟ ಗುಡ್ಡಗಳು ಕರಗಿದ್ದು ಆಗುತ್ತೆ. ಅದಕ್ಕೆ ನಿಮಗೆ ಒಂದು ಒಳ್ಳೆಯ ಹೆಸರು ಬಂಡೆ ಅಂತ ಬಂದಿದೆ ಅಂತ. ಈಗ ನೀವು ರೈತರ ಬದುಕನ್ನು ಕಸಿದುಕೊಳ್ಳಕ್ಕೆ ಹೊರಟಿದ್ದೀರಿ. ನಾನು ಇವತ್ತು ಬಂದಿದ್ದೇನೆ, ಈ ಬೈಲಹೊಂಗಲಕ್ಕೆ ಬಂದಿದ್ದೇನೆ. ಈ ರೈತರು ಏನಿದ್ದಾರೆ ಇಲ್ಲಿ ಬಾಡಿದ ಮುಖದೊಂದಿಗೆ ಕೂತಿದ್ದಾರೆ, ಎಷ್ಟೋ ದಿನದಿಂದ ಕೂತಿದ್ದಾರೆ, ಈ ಚಪ್ಪರದ ಅಡಿಯಲ್ಲಿ ಕೂತಿದ್ದಾರೆ. ಎಲ್ಲರ ಕಣ್ಣುಗಳಲ್ಲಿ ಒಂದು ಭರವಸೆ ಇದೆ, ಆದರೆ ಮುಖದಲ್ಲಿ ಬಾಡಿದೆ. ಅವರು ಅವರ ಕಾಯಕವನ್ನೇ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡ್ರೆ ಅವ್ರ ಕಾಯಕ ಮಾಡೋದು ಕೂಡ ಕಷ್ಟ ಆಗ್ತದೆ. ಅವರ ಹಸುಕರು ಇದೆ, ಅವರ ದಿನನಿತ್ಯದ ಕಾಯಕ ಆಗಬೇಕು. ಇಲ್ಲಿ ನನಗೆ 499 ಎಕರೆ ಜಾಗವನ್ನ ಈಗ ಎಕ್ವೈರಿ ಮಾಡಲಿಕ್ಕೆ ಮೊದಲ ಹಂತದಲ್ಲಿ ಅವರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸುಮಾರು ಎಲ್ಲ ರೈತರು, ಅದಕ್ಕೆ ಮೊದಲ ನೋಟಿಸಿಗೆ ಸುಮಾರು 3,600ರಷ್ಟು ರೈತರು ಅದರ ವಿರುದ್ಧವಾಗಿ, ಈ ಎಕ್ವೈರಿ ವಿರುದ್ಧವಾಗಿ ಅವರು ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ನನ್ನ ಏನಂದ್ರೆ 2 ಕೋಟಿ, 3 ಕೋಟಿ, 4 ಕೋಟಿ, 5 ಕೋಟಿ, 10 ಕೋಟಿನ ಪ್ರಶ್ನೆ ಅಲ್ಲ. ನೀವು ಕಾಂಗ್ರೆಸ್ ಸರ್ಕಾರ ಬಂದಾಗ ಈ ಸಿದ್ದರಾಮಯ್ಯನವರು ದೊಡ್ಡ ಮೈಕದಲ್ಲಿ ನಾನು 10 kg ಅಕ್ಕಿಯನ್ನು ಕೊಡ್ತೇನೆ ಅಂತ ಹೇಳಿದ್ರು. ಈ ಅಕ್ಕಿ ಎಲ್ಲಿಂದ ಬರ್ತದೆ? ಕುರುಬ ಜನಾಂಗದವರೇ ಆದ, ಬಹಳ ಬಡತನದಿಂದ ಬಂದಿರುವ, ಕುರಿಗಳನ್ನು ಸಾಕಿಕೊಂಡೇ ಇದ್ದವರು, ಅಲ್ಲಿಂದ ನೀವು 15ನೇ ವಯಸ್ಸಿಗೆ ಶಾಲೆಗೆ ಹೋದವರು ಇದೆಲ್ಲ ಬೋಂಗು ಬಿಡ್ತೀರಲ್ಲ. ಈ ಅನ್ನಭಾಗ್ಯದ 10 kg ಅಕ್ಕಿ ಕೊಡ್ಲಿಕ್ಕೆ ಎಲ್ಲಿಂದ ಬರ್ತದೆ? ದಯವಿಟ್ಟು ಹೇಳಿ, ಎಲ್ಲಿಂದ ಬರ್ತದೆ? ವಿಧಾನಸೌಧದ ಕೃಷ್ಣ ನಿವಾಸದಿಂದ ಬರ್ತದ? ಅಥವಾ ವಿಧಾನಸೌಧದ 3ನೇ ಮಾಡಿಯಿಂದ ಭತ್ತ ಬೆಳೀತಾ ಇದ್ದೀರಾ? ನೀವು ಹೇಳಿ. ನೀವು ನಿಮ್ಮ DK ಕುಮಾರಸ್ವಾಮಿ ಅವರು ಹೇಳಿ, ಅಥವಾ ಮಹಾಜ್ಞಾನಿಯಾದ ಈ ಕರ್ನಾಟಕದ ಒಬ್ಬ ಅರಿಸ್ಟಾಟಲ್ ಆದ ಪ್ರಿಯಾಂಕ ಖರ್ಗೆ ನೀವು ಹೇಳಿ. ಈ ಅನ್ನಭಾಗ್ಯಕ್ಕೆ ಎಲ್ಲಿಂದ ಬರ್ತದೆ? ಭತ್ತವೋ, ರಾಗಿಯೋ, ಜೋಳವೋ, ಗೋಧಿಯೋ ನೀವು ನೀವು ಪೇಪರ್ ತಿಂತೀರಾ? ಅತಿ ದೊಡ್ಡ ದೇಶದ ಶ್ರೀಮಂತ ಮುಖ್ಯಮಂತ್ರಿ ನೀವು ಬೆಳಿಗ್ಗೆ ತಿನ್ನೋದು ಏನನ್ನ? ದಯವಿಟ್ಟು ಅದೊಂದು ಹೇಳಬೇಕು. ಏನು ಒಂದು ಟ್ಯಾಬ್ಲೆಟ್ ಮಾತ್ರ ತಿಂದು ಇಡೀ ಹೊಟ್ಟೆಯನ್ನು ತುಂಬಿಸ್ಕೋತೀರಾ? ಹೇಳಿ, ನೀವು ಅನ್ನ ತಿನ್ನೋದಿಲ್ವಾ? ನಿಮ್ಮ ಫುಡ್ ಏನು? ಬೆಳಿಗಿನ ಬ್ರೇಕ್ಫಾಸ್ಟ್ ಏನು? ಮಧ್ಯಾಹ್ನದ ಊಟ ಏನು? ರಾತ್ರಿ ಊಟ? ಹಾಗಾದ್ರೆ ಹೇಳಿ, ಯಾಕೆ ಈ ಭೂಮಿಯನ್ನು ಕಸಿದುಕೊಳ್ತಾ ಇದ್ದೀವಿ? ಹೀಗೆ ಕಸಿತಾ ಹೋದ್ರೆ, ಎಲ್ಲವೂ ಟೌನ್ಶಿಪ್ ಆದ್ರೆ, ನಿಮ್ಮ ಬೆಂಗಳೂರು ಮೈಸೂರಿಗೆ ಮುಟ್ಟಿದ್ರೆ, ಅದರ ಅಕ್ಕಪಕ್ಕದಲ್ಲಿರುವ ರಸ್ತೆ, ಈ ಹೊಲಗಳು, ಈ ಜಮೀನುಗಳು, ಈ ಹಸಿರು ವಾತಾವರಣ ಇದೆಲ್ಲ ಮಾಯ ಆದ್ರೆ ಏನಾಗ್ತದೆ ನೋಡಿ. ನಾನು ಕೊಡಗಿನಿಂದ ಬಂದಿದ್ದು ಒಂದೇ ಕಾರಣಕ್ಕೆ, ಕೊಡಗಿನಲ್ಲಿ ಮಳೆ ಇಲ್ಲ. ಅಲ್ಲಿ ಭಾಗಮಂಡಲದಲ್ಲಿ ಮಳೆ ಹುಯ್ದ್ರೆ ನಿನ್ನ ಕನ್ನಂಬಾಡಿ ಕಟ್ಟೆ ತುಂಬೋದು.
ಇನ್ನು ಬೆಂಗಳೂರು ಜನಕ್ಕೆ ಕುಡಿಯಕ್ಕೆ ನೀರು, ಮೈಸೂರು ಜನಕ್ಕೆ ಕುಡಿಯಕ್ಕೆ ನೀರು ಕೊಡೋದು ಕಾವೇರಿ ತುಂಬಿದ್ರೆ. ಇವತ್ತು ಕಾವೇರಿ ತುಂಬೋದೋಗ್ಲಿ, ಬರಡಾಗಿ ನಿಂತಿದೆ ಅಲ್ಲಿ ಕನ್ನಂಬಾಡಿಯಲ್ಲಿ. ಎಷ್ಟು ನೀವು ನೀರು ಕುಡಿಯಕ್ಕೆ ನೀರು ಕೊಡ್ಲಿಕ್ಕೆ ನಿಮಗೆ ತಾಕತ್ತಿರೋದಿಲ್ಲ. ಆ ಬೆಂಗಳೂರು ಹೇಗಿದ್ದೀರಿ, ಶುದ್ಧ ಮಾಡ್ರಿ ಮೊದಲು ಹೋಗಿ. ಡಿ ಕೆ ಶಿವಕುಮಾರ್ ಅವರೇ, ಆ ಕಸ ತೆಗೀರಿ. ನೀವು ಮುಖ್ಯಮಂತ್ರಿಯಾಗಿ ನೀವು ಮೊದಲು ಮಾಡಬೇಕಾದ ಕೆಲಸ ಏನಂದ್ರೆ, ನೀವು ವಾಸಿಸುವ ಬೆಂಗಳೂರನ್ನ ಶುದ್ಧವಾಗಿಡಿ. ಇಟ್ಟಿದ್ದೀರಾ? ನೀವು ಶುದ್ಧವಾಗಿ ಇಟ್ಟಿದ್ದೀರಾ? ಆ ರಸ್ತೆಯ ಗುಂಡಿಯನ್ನು ಮುಚ್ಚಿದ್ದೀರಾ? ಮೊದಲು ಅದನ್ನು ಮಾಡಿ. ಈ ರೈತರಿಗೆ ಭೂಮಿಯನ್ನು ಕಸಿದನ್ನು ನಿಲ್ಲಿಸಿ. ಖಂಡಿತವಾಗಿ ನಾನು ಇಲ್ಲಿ ಬಂದು ಪ್ರತಿ ರೈತರನ್ನ ಮಾತಾಡಿಸುವಾಗ ಅವರು ಹೇಳಿದ್ದು, ನಾವು ಜೀವ ಹೋದ್ರೂ ಕೊಡಲ್ಲ, ನಾವು ವಿಷದ ಬಾಟ್ಲ್ ಅನ್ನ ಕೈಯಲ್ಲಿ ಇಟ್ಕೊಂಡಿದ್ದೇವೆ. ಟೀಕೆಗೆ ನಮ್ಮ ರಕ್ತವನ್ನ, ನಮ್ಮ ಪ್ರಾಣವನ್ನ ಕೊಟ್ಟು ಅವರಿಗೆ ಸಮಾಧಿ ಮಾಡಿ. ಇಲ್ಲಿಯ ರೈತರ ಕಣ್ಣೀರು ನಿಮಗೆ ತಗಲುತ್ತದೆ. ಟೀಕೆ ನೀವು ಯೋಚನೆ ಮಾಡಿಬಾರದು. ಈ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ನಿಂದ ನೀವು ಎಷ್ಟೋ ಬಿಲಿಯನ್, ಕೋಟಿ ಅಲ್ಲ ಮಿಲಿಯನ್ ಹಣ, ಕಮಿಷನ್ ಹಣ ಸಂಪಾದನೆ ಮಾಡಬಹುದು. ಆ ಹಣವನ್ನ ಮುಂದೆ 28ನೇ ಚುನಾವಣೆಗೆ ನೀವು ಎಲ್ಲ 224 ಕ್ಷೇತ್ರದ ನಿಮ್ಮ ಮೇಲೆಗಳಿಗೆ 5 ಕೋಟಿಯೋ 10 ಕೋಟಿಯೋ ಕೊಟ್ಟು ಗೆಲ್ಲಿಸಲಿಕ್ಕೆ ಹಣವೇ ಬೇಕಾದ್ದರಿಂದ ನೀವು ಈ ರೈತರ ಮಾರಣ ಹೋಮಕ್ಕೆ ಬಂದಿದ್ದೀರಿ ಅಷ್ಟೇ. ಈ ರೈತರ ಮಾರಣ ಹೋಮಕ್ಕೆ ನೀವು ಪ್ಲಾನ್ ಹಾಕಿರೋದೇ 278ರ ಇಲೆಕ್ಷನ್ಗೆ. ನೀವು ನಿಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಬೇಕು ಅಂತ ಹೇಳುವ ಉದ್ದೇಶಕ್ಕೆ. ಇದು ನಿಮ್ಮ ಮುಂದಿನ ಪ್ಲಾನ್. ನಿಮ್ಮ ಈ ಮುಂದಿನ ಪ್ಲಾನ್ ನಡೆಯೋದಿಲ್ಲ. ನೀವು ಅಲ್ಲಿ ಬಂಡೆ ಕರಗಿಸಿದ್ದು ಸಾಕು. ಇಲ್ಲಿ ಗದ್ದೆಯನ್ನು ಕರಗಿಸಬೇಡಿ, ಹೊಲವನ್ನು ಕರಗಿಸಬೇಡಿ, ಈ ರೈತರ ಕಣ್ಣೀರನ್ನು ಬರಿಸಬೇಡಿ. ದಯವಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ, ನಿಮ್ಮಲ್ಲಿ ಏನಾದರೂ ಸೃಜನಶೀಲತೆ ಇದ್ರೆ, ನೀವು ಎಷ್ಟು ದೇವಸ್ಥಾನಕ್ಕೆ ಹೋಗಿದ್ರಿ ಡಿ ಕೆ ಶಿವಕುಮಾರ್? ಪರಾಗ ಅಲ್ಲಿಗೂ ಹೋಗ್ಬಿಟ್ಟಿರಿ, ನೀವು ಮುಳುಗಿದ್ದೀರಿ. ಅಜ್ಜಯ್ಯನ ಪ್ರಾರ್ಥನೆ ಮಾಡ್ತೀರಿ, ಹೋಗಿ ಕೇಳಿ ಅಜ್ಜಯ್ಯನವರಿಗೆ, ನಾನು ಈ ರೈತರಿಗೆಲ್ಲ ಸಮಾಧಿ ಮಾಡ್ತಾ ಇದ್ದೀನಿ, ಹೇಳು ಅಜ್ಜಯ್ಯ ಅಂತ ಕೇಳಿ ಹೋಗಿ. ಅಜ್ಜಯ್ಯ ಹೇಳಿ, ನಿಮ್ದು ನೀನು ಮಾಡ್ತಿರೋದು ಕರೆಕ್ಟ್ ಅಪ್ಪ ಶಿವಕುಮಾರ, ಹೋಗು ಎಲ್ಲ ರೈತರನ್ನು ಸಮಾಧಿ ಮಾಡು ಹೇಳು. ನೀವು ದೇವರಿಗೆ ಎಲ್ಲ ನಮಸ್ಕಾರ ಕೊಂಡು ಬರ್ತಿದ್ರಲ್ಲ, ಹೊಲಕ್ಕೆ ನಮಸ್ಕಾರ ಮಾಡ್ರಿ, ಗದ್ದೆಗೆ ನಮಸ್ಕಾರ ಮಾಡಿ, ಅಲ್ಲಿರುವ ಗೋಮಾತೆಗೆ ನಮಸ್ಕಾರ ಮಾಡಿ, ಪುಣ್ಯ ಬರುತ್ತೆ. ಇಷ್ಟು ಹೇಳೋದು ನಾನು ಎಮೋಷನ್ ಇಂದ ಹೇಳ್ತಾ ಇಲ್ಲ, ಭಾವಾವೇಶದಿಂದ ಹೇಳ್ತಾ ಇಲ್ಲ. ಕೊಡಗಿನ ಒಬ್ಬ ಜನನಾಗಿ, ಕೊಡಗಿನ ಒಬ್ಬ ವಿವಿಧ ಪರಂಪರೆಯಿಂದ ಬಂದ ಒಬ್ಬ ವ್ಯಕ್ತಿಯಾಗಿ ನನಗೆ ಪರಿಸರ, ಗದ್ದೆ, ಭೂಮಿ ಮತ್ತೆ ರೈತರು ಇದೆಲ್ಲ. ನೀವು ನಾಳೆಯಿಂದ ನಿಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ನೇಗಿಲ ಯೋಗಿ ಹಾಡನ್ನು ಹಾಕಬೇಡಿ. ಕುವೆಂಪುರವ್ರದ್ದು ನೇಗಿಲ ಯೋಗಿ ಹಾಡನ್ನು ಹಾಕಬೇಡಿ. ಯಾಕೆಂದ್ರೆ ನೀವು ರೈತರಿಗೆ ದ್ರೋಹ ಮಾಡಕ್ಕೆ ಹೊರಟಿದ್ದೀರಿ. ನೇಗಿಲ ಯೋಗಿ ಹಾಡನ್ನು ಅಲ್ಲಿ ಹಾಕ್ತೀರಿ, ಇಲ್ಲಿ ದ್ರೋಹ ಮಾಡ್ತೀರಿ. ನೀವು ದಯವಿಟ್ಟು, ನಾನು ಕರ್ನಾಟಕದ ಹೇಳ್ತೇನೆ, ದಯಮಾಡಿ ಡಿ ಕೆ ಶಿವಕುಮಾರ್ ಅವರ ಕರ್ನಾಟಕ ಸರ್ಕಾರದ ಯಾವುದೇ ಕಾರ್ಯಕ್ರಮಕ್ಕೆ ನೇಗಿಲ ಯೋಗಿ ಹಾಡನ್ನ ಹಾಕಬಾರದು. ಯಾಕೆಂದ್ರೆ ಇದು ಡಬಲ್ ಸ್ಟ್ಯಾಂಡ್ ಆಗುತ್ತೆ. ಇದು ನನ್ನ ಪ್ರಾರ್ಥನೆ. ದಯಮಾಡಿ ಕರ್ನಾಟಕದ ಸಮಸ್ತ ಜನರಿಗೆ, ಕರ್ನಾಟಕದ ಬುದ್ಧಿಜೀವಿಗಳಿಗೆ, ಕರ್ನಾಟಕದ ಕನ್ನಡ ಪರ ಸಂಘಟನೆಗಳಿಗೆ ಎಲ್ಲರಿಗೂ ಒಂದು ಪ್ರಾರ್ಥನೆ, ರೈತ ಸಂಘದ ಎಲ್ಲ ಗುಂಪುಗಳಿಗೆ ಒಂದು ಪ್ರಾರ್ಥನೆ. ದಯವಿಟ್ಟು ಬಿಡದಿ ರೈತರ ನೆರವಿಗೆ ಬನ್ನಿ, ಅವರ ಸಹಕಾರಕ್ಕೆ ಬನ್ನಿ. ಅವರ ಅಲ್ಲಿರುವ ಅಳಿದುಳಿದಿರುವ ಅವರ ಒಂದು ಏನು ಕಿಚ್ಚಿದೆ ಅದನ್ನ ಹೆಚ್ಚು ಮಾಡಲಿಕ್ಕೆ ನೀವು ಬನ್ನಿ. ನಾವು ಈ ಗೋಮಾತೆಗಳನ್ನು ಉಳಿಸೋಣ, ರೈತರನ್ನು ಉಳಿಸೋಣ. ರೈತರ ಬೆನ್ನೆಲುಬು, ದೇಶದ ಬೆನ್ನೆಲುಬು ರೈತ ಅಂತ ರೋಗಿ ಮಾತನ್ನು ಹೇಳಬೇಡಿ. ನಿಜವಾದ ಮಾತು ಹೇಳಬೇಕಾದ್ರೆ ಬಿಡದಿಗೆ ಬನ್ನಿ, ಇವರಿಗೆ ಬೆಂಬಲ ಕೊಡಿ. ನಮಸ್ಕಾರ.